ನೀವು ಎಷ್ಟೇ ಕಷ್ಟಪಡ್ತಾ ಇದ್ರೂ ನಿರೀಕ್ಷಿತ ಫಲ ನಿಮಗೆ ಸಿಗ್ತಿಲ್ವೇ? ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ, ಜಗಳ ಅಥವಾ ಅನಾರೋಗ್ಯ ನಿಮ್ಮನ್ನು ಕಾಡ್ತಿದೆಯೇ? ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ ಎನ್ನುವಂತೆ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಅಡೆತಡೆಗಳು ಎದುರಾಗ್ತಿದ್ದಲ್ಲಿ ಇದರ ಹಿಂದೆ ನಿಮ್ಮ ಜಾತಕದಲ್ಲಿನ ನವಗ್ರಹಗಳ ಪ್ರಭಾವ ಇರಬಹುದು. ಯಾವ ಗ್ರಹ ಅನುಕೂಲವಿಲ್ಲದಿದ್ದರೆ ಇಂತಹ ಸಮಸ್ಯೆಗಳು ಬರುತ್ತೆ, ಅವುಗಳನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ನಾವು ಪರಿಹರಿಸಿಕೊಳ್ಳಬಹುದು ಅಂತ ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ರಹಸ್ಯಗಳನ್ನು ನಾವು ತಿಳಿಯೋಣ. ಆದರೆ ಈ ವಿಡಿಯೋನ ನೀವು ಕೊನೆವರೆಗೂ ಮರೆಯದೆ ನೋಡಿ. ಸೌಮ್ಯ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸೌಮ್ಯ. ನಮ್ಮ ಪ್ರಾಚೀನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದ ಏರಿಳಿತಗಳಿಗೆ ನವಗ್ರಹಗಳ ಸ್ಥಾನಮಾನಗಳೇ ಮುಖ್ಯ ಕಾರಣ. ಹಾಗಾದರೆ ಆ ಗ್ರಹ ದೋಷಗಳಿಂದ ಹೊರಬಂದು ನಾವು ಹೇಗೆ ಸುಖವಾಗಿ ಬಾಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ, ಈಗ ಅದನ್ನು ಒಂದೊಂದಾಗಿ ನಾವು ತಿಳಿತಾ ಹೋಗೋಣ. ಸೂರ್ಯಗ್ರಹ ಲಕ್ಷಣಗಳು. ನೀವು ಎಷ್ಟೇ ಕೆಲಸ ಮಾಡ್ತಾ ಇದ್ರೂ ವಿಪರೀತ ಸುಸ್ತು ಅನ್ನಿಸ್ತಾ ಇದೆಯೇ? ಸೋಮಾರಿತನ ಹೆಚ್ಚಾಗುತ್ತೆ. ಹಾಗೆಯೇ ಪದೇ ಪದೇ ನಿಮಗೆ ತಲೆನೋವೇನಾದ್ರು ಕಾಡ್ತಾ ಇದ್ದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಬಲಹೀನನಾಗಿದ್ದಾನೆ ಎಂದು ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಉತ್ತಮ ಉದ್ಯೋಗ ಸಿಗೋದು ಕೂಡ ಕಷ್ಟ ಆಗ್ಬೋದು. ಇದಕ್ಕೇನು ಪರಿಹಾರ ಅಂದರೆ, ನೀವು ಪ್ರತಿನಿತ್ಯ ನೀವು ಆದಿತ್ಯ ಹೃದಯಂನ ಪಠಿಸಿ, ಹಾಗೆಯೇ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಭಾನುವಾರ ನೀವು ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡೋದ್ರಿಂದ ನಿಮಗೆ ಶುಭ ಫಲ ಸಿಗುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಚಂದ್ರಗ್ರಹ ದುರ್ಬಲನಾಗಿದ್ದರೆ ಕಾಣೋ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ನಿಮಗೆ ಕಾರಣವಿಲ್ಲದ ಭಯ ಆಗುತ್ತೆ, ಹಾಗೆ ಅನುಮಾನ, ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇರುತ್ತೆ. ಈ ಥರ ಏನಾದರೂ ಲಕ್ಷಣ ಕಾಣಿಸ್ಕೊಂಡ್ರೆ ಅದು ಚಂದ್ರದೋಷ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಹಾಗೆ ಪದೇ ಪದೇ ನೆಗಡಿ, ಕೆಮ್ಮು ಆಗ್ತಾ ಇರುತ್ತೆ. ಇದೇ ಲಕ್ಷಣಗಳು. ಇದಕ್ಕೆ ಏನು ಪರಿಹಾರ ಅಂದರೆ, ನೀವು ಸೋಮವಾರದಂದು ನೀವು ಶಿವನಿಗೆ ಅಭಿಷೇಕ ಮಾಡಿಸಿ, ಸಾಧ್ಯವಾದರೆ ಮಹಾಮೃತ್ಯುಂಜಯ ಜಪವನ್ನು ಮಾಡಿ, ಬಡವರಿಗೆ ಅಕ್ಕಿ ಅಥವಾ ಹಾಲನ್ನು ದಾನ ಮಾಡಿ. ನಿಮ್ಮ ಜಾತಕದಲ್ಲಿ ಏನಾದರೂ ಕುಜಗ್ರಹ ಏನಾದರೂ ದುರ್ಬಲನಾಗಿದ್ರೆ ಕಾಣುವ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಸಿಟ್ಟು ಮೂಗಿನ ತುದಿಯಲ್ಲಿದ್ದರೆ, ಇತರರೊಂದಿಗೆ ಕಟುವಾಗಿ ಮಾತನಾಡ್ತಾ ಇದ್ದರೆ, ಹಾಗೆಯೇ ರಕ್ತಹೀನತೆ, ಕೀಲು ನೋವು ಕಾಣಿಸ್ಕೊತಾ ಇದ್ದರೆ ಅದು ಕುಜದೋಷದ ಲಕ್ಷಣ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೇನು ಪರಿಹಾರ ಅಂದರೆ, ಮಂಗಳವಾರ ಹನುಮಂತನ ದರ್ಶನ ಮಾಡಿ, ತೊಗರಿಬೇಳೆಯನ್ನು ದಾನವಾಗಿ ನೀಡಿ. ನಿಮ್ಮ ಜಾತಕದಲ್ಲಿ ಏನಾದರೂ ಬುಧಗ್ರಹ ಅನುಕೂಲ ಇಲ್ಲದಿದ್ದರೆ ಕಾಣಿಸಿಕೊಳ್ಳೋ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ನೀವು ಮಾತನಾಡೋ ಮಾತು ತಡವರಿಸುತ್ತೆ, ನರಗಳ ದೌರ್ಬಲ್ಯ ಆಗುತ್ತೆ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಯಾವಾಗಲೂ ಜಗಳ ಆಡ್ತಾ ಇರ್ತೀರಿ, ಹಾಗೆಯೇ ವಿಪರೀತ ಸಾಲದ ಸುಳಿಗೆ ನೀವು ಸಿಲುಕ್ತೀರಿ. ಇದು ಬುಧಗ್ರಹದ ದೌರ್ಬಲ್ಯವನ್ನು ನಿಮಗೆ ತೋರಿಸುತ್ತೆ. ಇದಕ್ಕೆ ಪರಿಹಾರ ಏನು ಅಂದರೆ, ನೀವು ದುರ್ಗಾದೇವಿಯನ್ನು ಪೂಜಿಸಿ, ಹೆಸರುಬೇಳೆ ಅಥವಾ ಕಡಲೆಬೇಳೆಯನ್ನು ದಾನ ಮಾಡಿ. ನಿಮ್ಮ ಜಾತಕದಲ್ಲಿ ಏನಾದರೂ ಗುರುಗ್ರಹ ಅನುಕೂಲ ಇಲ್ಲದಿದ್ದರೆ ಕಾಣಿಸಿಕೊಳ್ಳುವ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ನೀವು ಮಾಡದ ತಪ್ಪಿಗೆ ಅಪವಾದ ಎದುರಿಸ್ತೀರಿ, ಮನೆಯಲ್ಲಿ ಶುಭ ಕಾರ್ಯಗಳು ತಡವಾಗುತ್ತೆ, ಹಾಗೆಯೇ ಆರೋಗ್ಯ ಸಂಬಂಧಿತ ಸಮಸ್ಯೆ ಅಂದರೆ ಲಿವರ್ ಸಂಬಂಧಿತ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದು ಗುರುದೋಷದ ಸಂಕೇತ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಪರಿಹಾರ ಏನು ಅಂದರೆ, ಗುರು ಹಿರಿಯರನ್ನು ನೀವು ಗೌರವಿಸಿ, ಗುರುವಾರದಂದು ಕಡಲೆಬೇಳೆಯನ್ನು ನೀವು ದಾನ ಮಾಡಿ. ಶುಕ್ರಗ್ರಹ ಏನಾದರೂ ನಿಮ್ಮ ಜಾತಕದಲ್ಲಿ ದುರ್ಬಲನಾಗಿದ್ದರೆ ಕಾಣಿಸಿಕೊಳ್ಳುವ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಆರ್ಥಿಕ ಸಂಕಷ್ಟ, ಎಷ್ಟೇ ನೀವು ದುಡಿದ್ರೂ ಸಾಲ ತೀರ್ತಾ ಇರಲ್ಲ, ಹಾಗೆಯೇ ಕಿಡ್ನಿ ಸಮಸ್ಯೆ ಅಥವಾ ಕಾಲು ನೋವು, ಇದು ಶುಕ್ರದೋಷದಿಂದ ನಿಮಗೆ ಉಂಟಾಗುತ್ತೆ. ಇದಕ್ಕೆ ಪರಿಹಾರ ಏನು ಅಂದರೆ, ಶುಕ್ರವಾರ ನೀವು ಮಹಾಲಕ್ಷ್ಮಿಯನ್ನು ಪೂಜಿಸಿ, ಹಾಗೆಯೇ ಮೊಸರು ಅಥವಾ ಕರ್ಪೂರವನ್ನು ನೀವು ದಾನ ಮಾಡಿ. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿಗ್ರಹ ಪ್ರತಿಕೂಲವಾಗಿದ್ದರೆ ಕಾಣಿಸಿಕೊಳ್ಳುವ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ನೀವು ಕೆಲಸವನ್ನು ಕಳೆದುಕೊತೀರಿ, ಸಮಾಜದಲ್ಲಿ ನಿಮಗೆ ಗೌರವ ಕಡಿಮೆ ಆಗುತ್ತೆ, ಹಾಗೆ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ವಿಪರೀತ ವಿಳಂಬ ಆಗ್ತಾ ಇರುತ್ತೆ. ಇದು ಶನಿಯ ಪ್ರಭಾವ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಪರಿಹಾರ ಏನು ಅಂದರೆ, ನೀವು ಶನಿವಾರದಂದು ನೀವು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ, ಹಾಗೆಯೇ ನಿಮಗೆ ಕೈಲಾದಷ್ಟು ನೀವು ಬಡವರಿಗೆ ಹಾಗೆಯೇ ವಿಕಲಚೇತರರಿಗೆ ಸಹಾಯ ಮಾಡಿ. ರಾಹುಗ್ರಹ ಏನಾದರೂ ನಿಮ್ಮ ಜಾತಕದಲ್ಲಿ ಪ್ರತಿಕೂಲವಾಗಿದ್ದರೆ ಕಾಣಿಸಿಕೊಳ್ಳೋ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ, ಯಾವಾಗಲೂ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ, ತೀವ್ರ ಮಾನಸಿಕ ಆತಂಕ ಹೆಚ್ಚಾಗ್ತಾ ಇರುತ್ತೆ. ಇದು ರಾಹು ದೋಷದ ಲಕ್ಷಣಗಳು ಅಂತ ನೀವು ಅರ್ಥ ಮಾಡ್ಕೊಳ್ಳಿ.
ಇದಕ್ಕೆ ಪರಿಹಾರ ಏನು ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ನೀವು ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ನೀವು ಪೂಜಿಸೋದು ಉತ್ತಮ. ನಿಮ್ಮ ಜಾತಕದಲ್ಲಿ ಏನಾದರೂ ಕೇತು ಗ್ರಹ ಪ್ರತಿಕೂಲವಾಗಿದ್ದರೆ ಕಾಣಿಸಿಕೊಳ್ಳೋ ಲಕ್ಷಣಗಳು ಹೇಗಿರುತ್ತೆ ಅಂದರೆ ವ್ಯವಹಾರದಲ್ಲಿ ಸತತ ನಷ್ಟ, ಮನೆಯಲ್ಲಿ ಯಾವಾಗಲೂ ಸದಾ ಜಗಳ ಆಗ್ತಾ ಇರುತ್ತೆ, ಹಾಗೆ ಕೇಳೋ ಶಕ್ತಿ ನಿಮಗೆ ಕಡಿಮೆ ಆಗುತ್ತೆ. ಇದು ಕೇತು ದೋಷದ ಲಕ್ಷಣಗಳು. ಇದಕ್ಕೆ ಪರಿಹಾರ ಏನು ಅಂದರೆ ನೀವು ಬಡ ಮಕ್ಕಳಿಗೆ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಕೇತು ದೋಷ ನಿಮಗೆ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನು ನೀವು ಭಕ್ತಿಯಿಂದ ಪಾಲಿಸೋದ್ರಿಂದ ನೀವು ಆ ನವಗ್ರಹಗಳ ಅನುಗ್ರಹವನ್ನು ಪಡಿಬಹುದು. ಹಾಗೆಯೇ ನಿಮ್ಮ ಜೀವನದ ಸಮಸ್ಯೆಗಳಿಂದ ನೀವು ಸುಲಭವಾಗಿ ಹೊರಬರಬಹುದು. ನೆನಪಿಡಿ, ನಂಬಿಕೆ ಮತ್ತು ಭಕ್ತಿಯಿಂದ ಮಾಡೋ ಯಾವುದೇ ಕೆಲಸ ನಿಮಗೆ ಕೈ ಹಿಡಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಹಾಗೆಯೇ ಆಧ್ಯಾತ್ಮಿಕ ಮಾಹಿತಿಗಾಗಿ ಈಗಲೇ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.